ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾವು ಈಗ ಮನೇನ ಇಸ್ಕಾನ್ಗೆ ಕೊಟ್ಬಿಟ್ಟಿದ್ವಿ. ಇನ್ನು ಮುಂದೆ ಈ ನಮ್ಮ ಮಗಳ ಹೆಸರಲ್ಲಿ ಒಂದು ಸ್ಕಾಲರ್ಶಿಪ್ ಮಾಡಿ ಈ ಥರ ಚೆನ್ನಾಗಿ ಓದೋ ಹುಡುಗರಿಗೆ, ವೈದ್ಯಕೀಯ ವೃತ್ತಿ ಮಾಡೋರಿಗೆ, ಓದೋರಿಗೆ ಸಹಾಯ ಮಾಡಬೇಕು. ಆ ಹುಡುಗಿ ಹೆಸರಿನಲ್ಲಿ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದು ಈಗ ಸದ್ಯಕ್ಕೆ ನಾವು ಡಿಸೈಡ್ ಮಾಡಿಲ್ಲ, ಮಾಡ್ತೀವಿ. ಅದು ಹೇಳೋಣ, ನೋಡೋಣ. ಅದು ಇವಾಗ ಸದ್ಯಕ್ಕೆ ಈ ಒಂದು ಇದಾಗಲಿ, ಆಮೇಲೆ ಯೋಚನೆ ಮಾಡೋಣ ಅಂತ ಆ ಉದ್ದೇಶ ನಮಗಿದೆ. ಇವಾಗ ಏನಿಲ್ಲ, ಕೊನೆಯದಾಗ ಕೇಳ್ಕೊಳ್ಳೋದಾದ್ರೆ ಅವನಿಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ನಮಗೆ ಪೊಲೀಸರ ಮೇಲೆ, ಮೀಡಿಯಾ ಮೇಲೆ, ಎಲ್ಲರೂ ವಕೀಲರ ಮೇಲೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತೀನಿ. ಅದೇ ಚೆಪ್ತೀನಿ. ಇವೆಲ್ಲ ನಮ್ಮ ಮೊಬೈಲ್ ಇಷ್ಟು ಸರ್ಟಿಫಿಕೇಟ್ಸ್ ನೋಡಿ, ಇವೆಲ್ಲ ಸರ್ಟಿಫಿಕೇಟ್ಸ್ ತಗೊಂಡಿರೋದು. ಇದು ಕೆಲವೊಂದಷ್ಟೇ ನಮಗ್ ಸಿಕ್ಕಿರೋ ಅಂತದ್ದು, ಇನ್ನೂ ಹಲವಾರಿದೆ. ಇಷ್ಟು ಸರ್ಟಿಫಿಕೇಟ್ಸ್ ಹಲವಾರಿದೆ. ಇಷ್ಟು ಇನ್ನೂ ಜಾಸ್ತಿ ಇದೆ, ನಮ್ಗೆ ಸಿಕ್ಕಿರೋದಿಷ್ಟು. ಇದೆಲ್ಲ ಪ್ರಶಂಸೆ ಮಾಡಿರೋದು. ಕಾನ್ಫರೆನ್ಸಸ್ ಅಟೆಂಡ್ ಮಾಡಿ, ಅಷ್ಟೊಂದು CMEs ಅಟೆಂಡ್ ಮಾಡಿ, ವರ್ಕ್ಶಾಪ್ಸ್ ಎಲ್ಲ ಹೋದಾಗ ಬಂದಿರೋ ಅಷ್ಟು ಹೆಲ್ತ್ ಇಶ್ಯೂಸ್ ಇದ್ದವರು ಇಷ್ಟೆಲ್ಲ ಮಾಡಕ್ ಸಾಧ್ಯನಾ? 92% ಅಟೆಂಡೆನ್ಸ್ ಇದೆ. ಫ್ರಮ್ ಬಿಗಿನಿಂಗ್ ಟಾಪರ್ ಅವಳು. ಫ್ರಮ್ ಬಿಗಿನಿಂಗ್ ಸ್ಟೇಟ್ಗೆ 11th ರ್ಯಾಂಕ್ MD ನಲ್ಲಿ. ಇಷ್ಟು ಅವ್ರು ಅಲಿಗೇಷನ್ ಮಾಡ್ತಾ ಇದಾರಲ್ಲ, ಇಷ್ಟೆಲ್ಲ ಮಾಡಕ್ ಸಾಧ್ಯನಾ? ಅಷ್ಟು ಕಾಯಿಲೆ ಇದ್ದಿದ್ರೆ ಆರೋಗ್ಯ ಸಾಧ್ಯನಾ ಅಂತ ಕೇಳ್ತಿದ್ದ. ನಮ್ಮ ಹತ್ರ ಎಲ್ಲ ಮೆಡಿಕಲ್ ಪ್ರೂಫ್ಸ್ ಇದೆ, ಅವಳಿಗೆ ಏನು ತೊಂದರೆ ಇಲ್ಲ ಅಂತ. MD ಇನ್ ಡರ್ಮಟಾಲಜಿನಲ್ಲಿ 11th ರ್ಯಾಂಕ್, ನವೋದಯ ಕಾಲೇಜ್. ಇನ್ನೂ ತುಂಬಾ ಇದೆ ಸರ್ಟಿಫಿಕೇಟ್ಸ್.